ನಮ್ಮ ಜನ್ಮಾಂತರದವರೆಗೂ ತೀರಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವುದನ್ನ ಸ್ವಯಂ ತಮ್ಮ ಜೀವನದೊಳಗೆ ಅಳವಡಿಸಿಕೊಂಡ ಮಹಾನುಭಾವರು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು. ಎಷ್ಟರ ಮಟ್ಟಿಗೆ ಅವರಿಗೆ ಗುರುಗಳ ಮೇಲೆ ವಿಶ್ವಾಸ ಅಂದರೆ, ಸ್ವಾಮಿಗಳು ಸಂಚಾರ ಕ್ರಮೇಣ ಆಂಧ್ರ ಪ್ರದೇಶದ ಕಡೆ ಸಂಚಾರ ಮಾಡ್ತಾ ಇರುವಾಗ ರಾತ್ರಿ ಮಲಗಿದಾಗ, ಗುದ್ದಂಟಿ ಎನ್ನುವ ಪ್ರದೇಶದೊಳಗೆ ರಾತ್ರಿ ಮಲಗಿದಾಗ ಕಳ್ಳರು ಬರ್ತಾರೆ. ಈ ಅಕ್ಷರಶಃ ಈ ಚರಿತ್ರೆಯನ್ನ ಹೇಳುವಾಗ ಕಂಠ ಗದ್ಗದಿತವಾಗಿ ಹೋಗ್ತದೆ. ಸ್ವಾಮಿಗಳು ಮಲಗಿಕೊಂಡಿದ್ದಾರೆ. ಉತ್ತರಾದಿ ಮಠದ ಪರಂಪರೆ, ಉತ್ತರಾದಿ ಮಠದ ಸಂಚಾರ ಸಂಸ್ಥಾನ ಅದೊಂದು ದೊಡ್ಡ ಸಂಸ್ಥಾನ. ಅದನ್ನು ಹೇಗಾದರೂ ಮಾಡಿ ಕೊಳ್ಳೆ ಹೊಡಿಬೇಕು ಅಂತ ಮ್ಲೇಂಛರು ಬರ್ತಾರೆ. ಬಂದು ಎಲ್ಲರಿಗೂ ಹೊಡೆದು ಬಡೆದು ಎಲ್ಲ ಸಾಮಾನುಗಳನ್ನು ತೆಗೆದುಕೊಳ್ತಾರೆ. ಅದರೊಳಗೆ ಒಬ್ಬ ಹೇಳ್ತಾನೆ, ಇಲ್ಲೇನಿಲ್ಲ, ಅಲ್ಲಿ ಇದೆ ಸ್ವಾಮಿಗಳ ಹತ್ತಿರ, ಅದನ್ನು ನಾವು ಸ್ವೀಕಾರ ಮಾಡೋಣ, ಅದನ್ನು ನಾವು ಕೊಳ್ಳೆ ಹೊಡಿಬೇಕಿದೆ ಅಂತ ಹೇಳಿ ಒಳಗಡೆಗೆ ಬಂದದ್ದು ತನ್ನ ಬತ್ತಿ ದೀಪವನ್ನು ಹಿಡಿದುಕೊಂಡು, ದಿವಟಿಗೆಯನ್ನು ಹಿಡಿದುಕೊಂಡು ಜೋರಾಗಿ ಸ್ವಾಮಿಗಳ ಮುಖಕ್ಕೆ ಹಚ್ಚಿ ತಿಕ್ತಾರೆ. ಒಳ್ಳೆ ಹರಿತವಾದ ಖಡ್ಗವನ್ನು ತೆಗೆದುಕೊಂಡು ಸ್ವಾಮಿಗಳಿಗೆ ಹೊಟ್ಟೆಗೆ ಇರಿತಾರೆ. ಏನಾದರೂ ಸ್ವಾಮಿಗಳ ರೋಮದ ತುದಿಗೂ ಕೂಡ ನೋವೇ ಆಗಲಿಲ್ಲ, ತೊಂದರೆ ಆಗಲಿಲ್ಲ. ಯಾಕೆ ಇಂಥ ಮಹಿಮೆ? ಯಾಕೆ ಇಷ್ಟು ರೀತಿಯಾದ ಒಂದು ಅವಧ್ಯತ್ವ ಇವರಲ್ಲಿ ಬಂದಿತ್ತು ಅಂದರೆ, ಹೇಳ್ತಾರೆ ಸತ್ಯಾಭಿನವ ತೀರ್ಥರು, ನನ್ನಲ್ಲಿ ಒಂದು ವಿಶಿಷ್ಟ ಶಕ್ತಿ ಇದೆ. ಏನದು? ಶ್ರೀ ಸತ್ಯನಾಥ ತೀರ್ಥ ಸ್ವಾಮಿ ಶ್ರೀಪಾದ ಗುರುಭ್ಯೋ ನಮಃ, ಶ್ರೀ ಸತ್ಯನಾಥ ತೀರ್ಥ ಸ್ವಾಮಿ ಶ್ರೀಪಾದ ಗುರುಭ್ಯೋ ನಮಃ ಅನ್ನುವ ಅಮೃತಮಯವಾದ ಆ ಅಮೃತವನ್ನ, ನಾನು ಮಂತ್ರವನ್ನ ಕುಡಿದು ಬಿಟ್ಟಿದ್ದೇನೆ. ಹಾಗಾಗಿ ನನಗೆ ಯಾವ ರೀತಿಯಾದ ತೊಂದರೆಗಳು ಆಗುವುದಿಲ್ಲ ಅಂತ. ಎಂತಹ ಗುರುಭಕ್ತಿ! ಈ ತರನಾದ ಗುರುಭಕ್ತಿ ನಮ್ಮ